ಇಲ್ಲ ನಾವು ಪ್ರಯತ್ನ ಪಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಏನಂದರೆ ಅವರು ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದಾರೆ, ಅವ್ರವ್ರ ಶೂಟಿಂಗಲ್ಲಿದ್ದಾರೆ. ಶಿವಣ್ಣ ನಿಮಗೆ ಗೊತ್ತು, ಅವರು ಬ್ಯುಸಿ ಇದ್ದರು. ಸೊ ನಾವು ದರ್ಶನ್ ಸರ್ ಕೂಡ ಬ್ಯುಸಿ ಇದ್ದಾರೆ. ಆ್ಯಕ್ಚುಲಿ 2 ಡೇಸ್ ಲೇಟ್ ಆಗೋ ಕಾರಣನೇ ಅದು. ನಾವು ಇಲ್ಲಾಂದರೆ 2 ಡೇಸ್ ಮುಂಚೆನೇ ನಾವು ಒಂದು ಪ್ರೆಸ್ ಮೀಟ್ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ನಾವು ಕೇಳಿ ಬೇಕಾದರೆ ಆಲ್ರೆಡಿ ನಾವು ಫಾಲೋಅಪ್ ಅಲ್ಲಿ ಇದ್ವಿ 2-3 ಡೇಸಿಂದ. ಬಟ್ ಅಲ್ಲಿ ಅವ್ರು ಸಿಗ್ತಿಲ್ಲ, ಧ್ರುವ ಸರ್ಜು ಸಿಗ್ತಿಲ್ಲ, ಇನ್ನು ದರ್ಶನ್ ಸರೂ ಇಲ್ಲ. ನಾವು ಏನು ಮಾಡೋ ಫೈನಲಿ ನಾವು ಹೇಗಾದರೂ ಒಂದು ಕನ್ಕ್ಲೂಡ್ ಮಾಡಲೇಬೇಕಾಗಿರೋದ್ರಿಂದ ಫೈನಲಿ ಇಲ್ಲಿ ಬಂದು ನಿಮ್ಮ ಮುಂದೆ ಅಟ್ಲೀಸ್ಟ್ ಜನಗಳು ಚೆನ್ನಾಗಿ ನೋಡಿ, ನಿಮ್ಮ ಮುಂದೆನೇ ಜನ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಅಂದರೆ ಇಂಥ ಸಿಚುವೇಶನ್ ಮಳೆ ಇದ್ರೂ. ಸೊ ಒಂದೇ ಒಂದು ಬ್ಯಾಡ್ ಲಕ್ಕು ಈಗ ಈ ಥರ ಇದೆ ಮೇಡಮ್. ಆ್ಯಕ್ಚುಲಿ 2 ಡೇಸ್ ಬ್ಯಾಕ್ ಅವರು ಎವ್ರಿ ಡೇ ಟಿ ಶರ್ಟ್ ಹಾಕ್ತಾನೆ ಇದ್ರು ಮೇಡಮ್. ಅವರು ಯಾವತ್ತೂ ಟಿ ಶರ್ಟ್ ಇಲ್ಲ, 24x7 ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ. ಹೌದು. ಸೊ ಆ ವಿಷಯವಾಗಿ ಅವನು ಊರಿಗೆ ಹೋಗಬೇಕು ಅಂತಲೂ ಹೇಳ್ತಾ ಇದ್ದ ನಮಗೆ. ನಾವು ಅದ್ರ ಹಿಂದಿನ ದಿವಸ ಪ್ರೆಸ್ ಮೀಟ್, ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ಮದು. ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವತ್ತು ಜೊತೆಲೇ ಇದ್ದರು, ಅವ್ರಿಗೂ ಗೊತ್ತು, ಮನು ಜೊತೆಲೇ ಇದ್ದ. ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು. ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಯಾಕಂದರೆ ನೆಕ್ಸ್ಟ್ ಫ್ರೈಡೇ ಶೂಟ್ ರಿಲೀಸ್ ಇತ್ತು. ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ, ದೇವ್ರು ನೋಡ್ಕೊಂಬರೋಣ ಅಂತ ಹೇಳಿ ಕೋಲಾರ ಹತ್ರ ಹೋಗಿ. ಸೊ ಆವಾಗ ನಮಗೂ ನ್ಯೂಸ್. ನಾವೆಲ್ಲ ಹೇಗೆ ಅಂದರೆ ಮೇಡಮ್, ನಾವೊಂದು ಹೋಟೆಲ್ಗೆ ಹೋದರೆ ಊಟಕ್ಕೆ ಕಾಫಿ ಕುಡಿಯೋಕ್ಕೆ ಹೋದರೆ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ. 24x7 ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ. ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕ್ತಿದ್ರು.